ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಹಾಗೆ ಬೆಳಗಿನ ಶುಭೋದಯ ಎಲ್ಲರಿಗೂ. ಈಗ ಆಲ್ರೆಡಿ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡಿ ಮೇಲೆ ಗ್ಯಾಸಿನ ಮೇಲೆ ಕುಕ್ಕರ್ ಇಟ್ಟಿದ್ದೀವಿ ಬೇಳೆಗೆ. ಮತ್ತು ಇವಾಗ ಪಲ್ಯ ಮಾಡಬೇಕು, ರೊಟ್ಟಿ ಮಾಡಬೇಕು, ಎಲ್ಲ ಮಾಡಬೇಕು. ನಾವಾಗಲೇ ಚಹಾ ಕುಡ್ತಿದ್ದೀವಿ. ಪೂಜೆ ಆಗ್ಯದ, ಸ್ನಾನ ಆಗ್ಯದ, ಪೂಜೆ ಆಗ್ಯದ, ಚಹಾ ಕುಡ್ದಿದ್ವಿ. ಇವ್ರು ಈಗ ಬ್ರಷ್ ಮಾಡಿಬಿಟ್ಟು ಬಂದು ಚಹಾ ಕುಡಿಯಕತ್ತಾರ. ನಮ್ಮ ಸಮ್ಮು ಹಾಲು ಕುಡಿಬೇಕು, ಇನ್ನೂ ಹೊರಗಡೆ ಅದನ್ನು. ಇವರಿಬ್ಬರದ್ದು ಇನ್ನೂ ಸ್ನಾನ ಆಗಿಲ್ಲ. ಆಯಿತು, ಇನ್ನು 2 ದಿನ ಸ್ಕೂಲ್ ಸ್ಟಾರ್ಟ್ ಆಗುತ್ತಾ. ಸ್ಕೂಲ್ ಕಳಿಸೋದಕ್ಕೆ ಅವ್ರು ರೆಡಿ ಆಗೋದಲ್ಲ, ನಾವು ರೆಡಿ ಆಗಬೇಕು. ಯಾಕಂದ್ರೆ ಬೇಗ ಎದ್ದೇಳಬೇಕು, ಅವ್ರನ್ನ ರೆಡಿ ಮಾಡಬೇಕು, ಕ್ಯಾರಿಯರ್ ರೆಡಿ ಮಾಡಬೇಕು, ಎಲ್ಲ ರೆಡಿ ಮಾಡಿಬಿಟ್ಟು ಕಳಿಸ್ಬೇಕು. ನಾವೇ ಸ್ಕೂಲಿಗೆ ಹೋದಂಗಾಗುತ್ತೆ. ಇಷ್ಟು ದಿವಸ ಸ್ಕೂಲ್ ಇಲ್ಲ ಅಂತೇಳಿ ನಾವು ಆರಾಮಾಗಿದ್ವಿ. 2 ದಿನ ನಮ್ಗೆ ಚಾಲು. ನಿಮ್ಮ ಮನೆಯಲ್ಲಿ ಹುಡುಗರು ಅದಾರ ಸ್ಕೂಲಿಗೆ ಹೋಗೋರು? ಬನ್ನಿ ಬಡ ಬಡ. ಈಗ ಬೇಳೆಗೆಲ್ಲ ಇಡ್ತೀನಿ. ಈಗ ಹೀರೆಕಾಯಿ ಪಲ್ಯ ಮಾಡಬೇಕು. ಯಾವಾಗಲೂ ಹೀರೆಕಾಯಿನ ಇದೇನೂ ತೊಳೆಯೋದಿಲ್ಲ. ಆಲ್ರೆಡಿ ನಾನು ಅವತ್ತೇ ತೊಳೆದಿಟ್ಟಿದ್ದೀನಿ, ತೊಳೆಯೋದೇನಿಲ್ಲ. ಯಾವಾಗಲೂ ತುಂಬಿ ಮಾಡಿದ್ದೀನಿ ಇದು ಹೀರೆಕಾಯಿನ. ಇವತ್ತು ಸಣ್ಣದಾಗಿ ಹಚ್ಚಿಬಿಟ್ಟು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ನಾರೆಲ್ಲ ಮೇಲಿದೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಹಚ್ಚಿಬಿಟ್ಟು ಮಾಡೋಣ. ಬನ್ನಿ. ಇದೆಲ್ಲ ತೆಗಿಬೇಕು ನಾರು. ಇದರಿಂದ ಚಟ್ನಿನೂ ಮಾಡ್ಬೋದು. ಇಟ್ಟರೆ ನೋಡೋಣ, ನಾಳೆ ಚಟ್ನಿ ಮಾಡೋಕೆ ಬರುತ್ತೆ. ಹೀರೆಕಾಯಿ ಪಲ್ಯ ಮಾಡಿಬಿಡೋಣ. ನಾಳೆ ಶುಕ್ರವಾರ, ನಾಳೆ ರೊಟ್ಟಿ ಮಾಡಲ್ಲ, ಶನಿವಾರ ಮಾಡ್ಬೋದು ಮಾಡಿದ್ರೆ. ಬಡ ಬಡ ಬರ್ರಿಯಪ್ಪ. ಕಾಸನ ಮಾಡಿದ್ರೆ ಕೆಲಸ ಮುಂದ. ಅದೇನು ಪತ್ರ ಕೊಡಕ್ಕೆ ಅದೇನು ಮದುವೆನ? ಹೋಗಂತ್ರ ತಾತನ ಜೊತೆಗೆ. ಆಯ್ತು, ಕುಡಿ, ಹಾಲು ಕುಡಿ. ಅದನ್ನ ಹಾಲು ಕುಡ್ದು ಕೆಳಗಡೆ ಒಂದು 5 ನಿಮಿಷ ತಡೆದು ಜಳಕ ಮಾಡ್ರಿ. ಹಾಕಿಟ್ಟಿ ನೋಡು ಕಪ್ಪನ್ಯಾಗ. ಮನೆಗೆ ಒಂದು ದೆವ್ವ ಓಡಾಡಕತ್ತೈತಿ. ಆ ದೆವ್ವ ಬಂದು ತಿನ್ನಕತ್ತೈತಿ ಬಿಸ್ಕಿಟ್ ಎಲ್ಲ. ಅದಕ್ಕೆ ಖಾಲಿ ಆತಾವ. 2 ಕಾಲಿನ ದೆವ್ವ ಅದಾವ ಮನ್ಯಾಗ, ತಿಂತಾವ ಅವು. ಯಾರು ನನಗೇನು ಗೊತ್ತಾ ದೆವ್ವ ಯಾರು ಏನಂತ? ನಾನು ಎದ್ದೆದ್ದು ನೋಡ್ಲೇನ? ಗೊತ್ತಿಲ್ಲಪ್ಪ ಎಸ್ ಮಂದಿ ಅದಾರ. ಒಟ್ಟ ದೆವ್ವ ಬಂದು ಖಾಲಿ ಮಾಡಕತ್ತಾವ ನೋಡು. ನಾನು ನೋಡಿಲ್ಲ. ಅದು ಕೈ ಇರ್ತಾವೋ ಕಾಲಿರ್ತಾವೋ. ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಇವನ್ನೆಲ್ಲ ಈ ರೀತಿಯಾಗಿ ನೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಗ್ಯಾಸ್ ಹಚ್ಕೊಂಡಿದ್ದೀನಿ. ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಗೆ ಗೊತ್ತಿರೋರ್ಗೂ ಶೇರ್ ಮಾಡಿ. ನಿಮ್ದು ಯಾವುದಾದ್ರೂ ಚಾನಲ್ ಇದ್ದರೆ ನನ್ನ ಕಳಿಸಿ, ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡ್ರಿ ಅಂತೇಳಿ ಹೇಳ್ತೀನಿ.
ಕಡೆ ಹಾಲು ಇಟ್ಟಿದ್ದೀನಿ ಕಾಯೋಕೆ. ನಾನು ಅಶಕಾರ ಹಾಕೋತಾ ಇದ್ದೀನಿ, ಸ್ವಲ್ಪ ಅಶಕಾರ, ಒಂದು ಚಿಟಿಕೆ ಅರಿಶಿಣ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹೀರೆಕಾಯಿನ ಹಾಕೊಳ್ಳೋಣ. ಚೆನ್ನಾಗಿ ಕಲಿಸ್ರಿ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಇದನ್ನು ಸ್ವಲ್ಪ ಮೆತ್ತಗಾಗಬೇಕದು. ನಿಮ್ಗೆ ಬೇಕಂದ್ರೆ ನೀರು ಹಾಕೊಳ್ರಿ, ಇಲ್ಲಾಂದ್ರೆ ನಡೀತದೆ. ಹಾಲನ್ನು ಈ ರೀತಿಯಾಗಿ ಕುದಿಸ್ಬೇಕು, ಅಂದರೆ ಗಟ್ಟಿಯಾದ ಕೆನೆ ಬರ್ತದೆ. ಗಟ್ಟಿಯಾದ ಕೆನೆ ಬಂತಂದ್ರೆ ಕೆನೆ ತೆಗೆದು ಬಿಟ್ಟು ಬೆಣ್ಣೆ ಮಾಡಿ ತುಪ್ಪ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ಬೇಸ್ ಚೆನ್ನಾಗಿ ಹಾಲು ಕುದಿಸ್ಬೇಕು. ಹೀರೆಕಾಯಿ ಪಲ್ಯಗೂ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ಮೆತ್ತಗಾದರೆ ಸಾಕು. ಅದಕ್ಕೆ ಸ್ವಲ್ಪ ಶೇಂಗಾ ಪೌಡ್ರು ಇರುತ್ತಲ್ಲ, ಪುಡಿ ಮಾಡಿದ್ದು ಹುರ್ಕೊಂಡು ಪುಡಿ ಮಾಡಿರ್ತೀವಿ ಶೇಂಗಾನ, ಅದನ್ನು ಹಾಕಿ ಸ್ವಲ್ಪ ಕಲಿಸ್ಬಿಡ್ತೀವಿ. ಸ್ವಲ್ಪ ಗಟ್ಟಿಯಾದ ರಸ ಬರುತ್ತೆ, ಊಟ ಮಾಡೋದಕ್ಕೆ ತುಂಬಾ ರುಚಿ ಅನಿಸುತ್ತೆ. ನೋಡಿರಿ, ಜೋಳದ ರೊಟ್ಟಿ ಮಾಡಬೇಕಾದ್ರೆ ಈ ರೀತಿಯಾಗಿ ಹಿಟ್ಟನ್ನು ಸಾಣಿಗೆ ಹಿಡಿದು ಹಾಕ್ಕೊಂಡು ನೀರು ಹಾಕ್ಕೊಳಕ್ಕೆ ಸ್ವಲ್ಪ ಇಲ್ಲಿ ಅಗಲ ಮಾಡಬೇಕು. ಇದು ಕುದಿಸಿದ ನೀರು, ಕುದಿಸ್ಬೇಕು. ನೀರು ಕುದಿಸಿಂದ ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ಜಿಗೆ ಹಾಕ್ಕೊಳ್ಳೋದು ಅಂತೇಳಿ ಹೇಳ್ತಾರೆ. ಇದನ್ನು ಹಾಕ್ಕೊಳ್ತಾ ಹಿಂಗೆ ಕಲಿಸ್ಕೋಬೇಕು ಹಿಟ್ಟನ್ನು. ಇದನ್ನು ಹಾಕಿದ್ರೆ ರೊಟ್ಟಿ ಹರಿಯಂಗಿಲ್ಲ, ಜಿಗಿ ಇರಂಗಿಲ್ಲ ಒಂದೊಂದು ಜೋಳ. ಅದಕ್ಕೋಸ್ಕರ ಜಿಗಿ ಹಾಕ್ಕೋಬೇಕು. ಜಿಗಿ ಹಾಕ್ಕೊಂಡ್ರೆ ರೊಟ್ಟಿ ಹರಿಯಂಗಿಲ್ಲ. ಇದನ್ನು ಈ ರೀತಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು. ಇದನ್ನು ಸ್ವಲ್ಪ ಹಾರೋವರೆಗೂ ಬಿಡಬೇಕು. ಕಲಿಸ್ಕೊಳಕ್ಕೆ ಆಗಂಗಿಲ್ಲ, ಕೈಯೆಲ್ಲ ಸುಡ್ತಾವು. ಸ್ವಲ್ಪ ಹಾರತನೇ ಬಿಟ್ಟು ಬಿಡ್ಬೇಕು ಇದನ್ನು. ಆಮೇಲೆ ಕಲಿಸ್ಕೋಬೇಕು. ಆಮೇಲೆ ಬೇಸ್ ಚರ ನಾದಬೇಕು. ಅಂದ್ರೆ ರೊಟ್ಟಿ ಭಾಳ ಚಲೋ ಬರ್ತಾವೆ, ಬಡಿಯೋಕ್ಕೂ ಚಲೋ ಬರ್ತಾವೆ, ತಿನ್ನೋಕ್ಕೂ ರುಚಿ ಬರ್ತಾವೆ. ಸ್ವಲ್ಪ ಹೊತ್ತು ಹಾಲಿದು. ಈಗ ಇದರೊಳಗೆ ತಣ್ಣೀರು ತೊಗೊಂಡಿದ್ದೀನಿ ನಾದ್ಕೊಳ್ಳೋದಕ್ಕೆ. ಮತ್ತಿದು ರೊಟ್ಟಿಗೆ ಹಚ್ಚೋದಕ್ಕೆ ಬಟ್ಟೆ. ಇದು ಯಾವ ಬಟ್ಟೆ ಅಂದರೆ ಕಾಟನ್ ಬಟ್ಟೆ. ಈ ಥರ ಕಾಟನ್ ಬಟ್ಟೆ ತೊಗೊಂಡ್ರೆ ನೀರು ಹಚ್ಚೋಕೆ ತುಂಬ ಚೆನ್ನಾಗಿ ಬರ್ತಾವೆ. ಪಾಲಿಸ್ಟ್ ಬಟ್ಟೆ ಎಲ್ಲ ಅಂದ್ರೆ ಗುಂಜಾಗ್ತಾವೆ. ಇದಾದರೆ ನೈಸಾಗಿ ಚೆನ್ನಾಗಿ ಬರುತ್ತೆ ಹಚ್ಚೋದಕ್ಕೆ. ಕಾಟನ್ ಬಟ್ಟೆನೇ ಬಳಸಿದ್ದೀನಿ ನಾನಿಲ್ಲಿ. ಈಗಿದು ಕೂಡ ಆರೈತಿ. ಈಗ ಇದನ್ನು ತಣ್ಣೀರು ಹಾಕ್ಕೊಂಡು ಬೇಯಿಸಿ ನಾದ್ಕೊಳ್ಳೋಣ. ಯಾರ್ಯಾರಿಗೆ ರೊಟ್ಟಿ ಬಡಿಯೋಕೆ ಬರೋಂಗಿಲ್ಲ, ಇದನ್ನು ನೋಡಿರಿ, ಇದು ವಿಡಿಯೋ ನೋಡಿ ರೊಟ್ಟಿ ಮಾಡೋದು ಕಲೀರಿ. ಎಲ್ರಿಗೂ ಆಲ್ಮೋಸ್ಟ್ ರೊಟ್ಟಿ ಬಡಿಯೋಕೆ ಬರುತ್ತೆ, ಆದರೆ ಕೆಲವೊಂದು ಕಡೆ ರೊಟ್ಟಿ ಮಾಡೋಂಗಿಲ್ಲ ಜಾಸ್ತಿ. ಈಗ ಇದನ್ನು ಸ್ವಲ್ಪ ನೀರು ಹಾಕೋರಿ, ಭಾಳ ಹಾಕೋಬೇಡ್ರಿ. ಈ ರೀತಿನ ನಾದ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಚರ ನಾದಬೇಕು. ಹಿಂಗೆ ನಾದಿದ್ರೆ ಭಾಳ ಜಿಗಿ ಬರ್ತೈತಿ. ಹಿಟ್ಟು ಬೇಯಿಸಿ ರೊಟ್ಟಿ ಚಲೋ ಬರ್ತಾವೆ ನೋಡ್ರಿ, ಹರಿಯಂಗಿಲ್ಲ, ಏನೂ ಆಗಲ್ಲ. ಹಿಂಗೆ ನಾದ್ಕೊಬೇಕು ನೀರು ಹಚ್ಚಿ. ಸ್ವಲ್ಪ ನೀರು ಹಚ್ಚಬೇಕು. ಈ ರೀತಿಯಾಗಿ ನಾದಬೇಕು ಬೇಯಿಸಿ. ಹಿಂಗೆ ನಾದ್ಕೊಂಡು ನೋಡ್ರಿ, ಅವು ಎದಕ್ಕೆ ಬರಂಗಿಲ್ಲ ರೊಟ್ಟಿ ಚಲೋ ಹೊತ್ನಾಗೆ ಬರ್ತಾವೆ. ಹಿಂಗೆ ನಾದ್ಕೊಂಡ್ವಿ ಅಂದ್ರೆ ರೊಟ್ಟಿನ ಚಲೋ ಬರ್ತಾವೆ, ಮಾಡೋಕ್ಕೂ ಬೇಸರ ಆಗಲ್ಲ. ಎಷ್ಟು ರೊಟ್ಟಿ ಇದ್ರೂ ಪಟ ಅಂತೇಳಿ ಮಾಡ್ಬೋದು, ಹರಿಯಂಗಿಲ್ಲ, ಪಡಂಗಿಲ್ಲ. ಈ ರೀತಿ ಚಂದ ನಾದ್ಕೊಂಡಿಂದ ಈ ರೀತಿಯಾಗಿ ದೊಡ್ಡದೊಂದು
ಈ ರೀತಿ ಹಿಟ್ಟನ್ನು ಮಾಡಿ ಇಟ್ಕೋಬೇಕು, ಅಂದ್ರೆ ಉಳ್ಳಿ ತಗೊಳೋದಕ್ಕೆ ಚಲೋ ಆಗುತ್ತೆ. ಈಗ ಹಂಚನ್ನ ನಾನು ಗ್ಯಾಸ್ ಹಚ್ಚಿಬಿಟ್ಟು ಸಣ್ಣಗೆ ಇಟ್ಟಿದ್ದೆ. ಒಂದು ಸ್ವಲ್ಪ ಇದನ್ನು ಹಾಕ್ತೀನಿ. ಫಸ್ಟ್ ಉರಿ ಜೋರು ಇಟ್ಟಿದ್ದೀನಿ ಹಂಚು ಕಾಯಿಲೆ ಅಂತೇಳಿ. ಇಷ್ಟು ಹಿಟ್ಟು ತಗೊಂಡು ಈ ರೀತಿಯಾಗಿ ಸಣ್ಣದಾಗಿ ದುಂಡಕ್ಕೆ ಮಾಡಿ, ನಿಮ್ಗೆ ಹಿಟ್ಟು ಬಾಳತ್ತಂದ್ರೆ ಒಂದು ಸ್ವಲ್ಪ ತೆಗೆದುಬಿಟ್ಟು ಈ ರೀತಿಯಾಗಿ ಮಾಡಿ ಒಣ ಹಿಟ್ಟನ್ನು ಹಾಕ್ಕೊಂಡು ಫಸ್ಟಿಗೆ ಲಟ್ಟಿಸೋಕೆ ಮುಂಚೆ ಈ ರೀತಿಯಾಗಿ ಸ್ವಲ್ಪ ಬಡ್ಕೋಬೇಕು. ಅಂದ್ರೆ ರೊಟ್ಟಿ ಸೀಳಂಗಿಲ್ಲ, ತುದಿ ಎಲ್ಲ ಹರಿದು ಹೋಗಂಗಿಲ್ಲ. ಇದು ಚೆನ್ನಾಗಿ ಬಂತಂದ್ರೆ ದೊಡ್ಡ ಆಗ್ತಾ ಒಂದು ಹರಿಯಂಗಿಲ್ಲ. ರೊಟ್ಟಿ ತುಂಬಾ ಚೆನ್ನಾಗಿ ಬರ್ತಾವು. ಇಲ್ಲೇ ಹರಿತಂದ್ರೆ ಲಟ್ಟಿಸ್ದಂಗೆಲ್ಲ ಹರ್ಕೋತ ಹೋಗ್ತಾವು. ಸುಮ್ಮನೆ ಸಾಕು. ಈಗ ಇಷ್ಟ ಆಗ್ಯದಲ್ಲ, ಈಗ ಲಟ್ಟಿಸ್ಕೊತ ಹೋಗ್ಬೇಕು. ನಾನು ರೊಟ್ಟಿ ಮಾಡಿದೆ ನೋಡಿಲಿ, ನಾನು ಹಿಟ್ಟು ರೊಟ್ಟಿ ಮಾಡಿದೆ ನೋಡಿಲಿ. ಹಿಟ್ಟು ಇಲ್ಲಾಂದರೆ ಹಿಟ್ಟು ಹಾಕ್ಕೊಳ್ತಾ ಲಟ್ಟಿಸ್ಕೊಳ್ರಿ, ಇಲ್ಲಾಂದರೆ ಕೆಳಗಡೆ ಅಂಟುತ್ತೆ. ನನ್ನಂತೂ ರೊಟ್ಟಿ ಆಯ್ತು. ಕೆಳಗಡೆ ಹಿಟ್ಟು ಉದುರಿಸ್ರೆ ಅಂದರೆ ಬಡ ಬಡ ಸರಿತದ ರೊಟ್ಟಿ. ಇಲ್ಲಿ ಸಿಗುತ್ತಲ್ಲವೇ ನೋಡ್ರಿ, ಚೆಂದಾಗಿ ನಾದ್ಕೊಂಡು ಚೆಂದಾಗಿ ಜಿಗಿ ಹಾಕ್ಕೊಂಡು ನಾದ್ಕೊಂಡು ಇದ್ವಿ ಅಂದ್ರೆ ರೊಟ್ಟಿ ಏನೇನೂ ಆಗಂಗಿಲ್ಲ, ತುಂಬ ಚೆನ್ನಾಗಿ ಬರ್ತಾವೆ. ನೋಡ್ರಿ ಎಷ್ಟು ಬಡ ಬಡ ಹಾಕಿ ರೊಟ್ಟಿ ಎಷ್ಟು ದೊಡ್ಡ ಲಟ್ಟಿಸ್ಕೊಂಡೆ ನಾನು. ನೋಡ್ರಿ ಎಷ್ಟು ದೊಡ್ಡದಾದ ರೊಟ್ಟಿ. ಈ ಕಡೆ ಹಂಚುನು ಕದೈತಿ. ಈಗ ಅಟ್ಟಿ ಹಾಕೋಣಂತ ಬರ್ರಿ ಎತ್ತಿ ಬೇಯಿಸೋಣ. ಬಿಡದು ಹಂಚಿಗೆ ನಾನು ಒಂದು ರೊಟ್ಟಿ ಮಾಡಿದೆ. ಮಾಡಿದೆಲ್ಲ ಅದು ನೀನ ತಿಂದ್ಬಿಡು. ಹೆಂಗ್ ಮಾಡಿದ್ರು ನೀನ್ ರೊಟ್ಟಿ ಈ ರೀತಿಯಾಗಿ ನೀರು ಹಚ್ಚೋಕು. ಹಿಂಗ್ ಮಾಡ್ಬೇಕು ರೊಟ್ಟಿ. ಹಿಟ್ಲು ಹಚ್ಚಲಾರ್ದ ಮಾಡಿಬಿಟ್ಟು ಹಿಟ್ಟು ಹಚ್ಚಬೇಕು. ಇದಕ್ಕೆ ಹಿಟ್ಟು ನಡಿಲಿ 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 ಹಂಗೆ ಒಂದು ರೊಟ್ಟಿ ಬೇಯೋದ್ರೊಳಗಡೆ ನಾವು ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೋಬೇಕು. ಇಲ್ಲಂದ್ರೆ ಗ್ಯಾಸ್ ಖಾಲಿ ಬಿಡುತ್ತಾವ, ಖಾಲಿ ಆಗಿಬಿಡುತ್ತೆ ಜಲ್ದಿನೇ. ಅದು ಬೇಯೋದ್ರೊಳಗಡೆ ಮತ್ತೆ ನಾವು ಹಂಗೆ ಪಟ 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 ಅಂತೇಳಿ ಬಡ್ಕೋಬೇಕು. ಹಂಗೆ ನಾವು ಹಿಂಗ ಬಡ್ಕೊಂತೀನಿ ಕಡ್ರಿ. ಅಡ್ಡಾಡ ಬರಬೇಡ ಸಮು, ಲಟ್ಸಕ್ಕಾಗಲ್ಲ. ಇಲ್ಲ ನೋಡ್ರಿ ರೊಟ್ಟಿ ಬೇಯಕತ್ತೈತಿ ಚಂದಾಗಿ. ಪಟ ಪಟ ಅಂತ ಲಟ್ಟಿಸ್ಬೇಕು. ಅಂದ್ರೆ ಕೆಲಸ ಜಲ್ದಿ ಆಗ್ತಾವೆ. ನಿಧಾನಕ್ಕೆ ಇದ್ರಾಗ ಕುಂತ್ರ ಮುಂದೆ ಕೆಲಸ ಸಾಗಂಗಿಲ್ಲ. ಏನ್ ಅಡ್ಡ ಬಿಟ್ಟ ಬರ್ತೀಯೋ? ಹಂಗೆ ಬೇದ್ಬಿಟ್ಟೆ ಸ್ಟಾಪ್ ಮಾಡ. ನೋಡ್ರಿ ಇನ್ನು ಅದು ರೊಟ್ಟಿ ಬೇದಿಲ್ಲ, ನನ್ನ ರೊಟ್ಟಿ ಆಗ್ಯದ. ಈ ರೀತಿ ಚಂದನಿಗೆ ಸುತ್ತಲೂ ಚೆನ್ನಾಗಿ ಬೇಯಿಸ್ಕೋಬೇಕು. ಹಸಿ ಬಿಸಿ ಇರಬಾರ್ದು. ಹಸಿ ಬಿಸಿ ಬಂದಪ್ಪ ನಮ್ಮಪ್ಪ. ಹಿಂಗ ಸ್ವಲ್ಪ ಹೊತ್ರಿ, ಹಿಂಗೆ ಸ್ವಲ್ಪ ಹಂಗೆ ನನ್ನಿಟ್ರಿ.
ನೋಡ್ರಿ ಅಡುಗೆ ಮನೆ ಎಲ್ಲ ಕೆಲಸ ಮುಗೀತು. ಅಡುಗೆ ಕೆಲಸ ಮುಗೀತು, ಕಸ ಒರೆಸೋದು, ಬಂಡಿ ಒರೆಸೋದು ಎಲ್ಲ ಮುಗೀತು. ಈಗ ನಾನೀಗ ಸೀರೆಗಳಿಗೆ ಫಾಲ್ಸ್ ಹಾಕೋದಕ್ಕೆ ಕಲರ್ ಹುಡುಕ್ತಾ ಇದ್ದೆ. ಎಲ್ಲ ಕಲರು ಸಿಕ್ಕವು. 5 ಸೀರೆಗಳದವು, ಎಲ್ಲ ಕಲರ್ ಸಿಕ್ಕವು. ಇಲ್ಲೆರಡು ಸೀರೆಗಳು ಪಿಕೋ ಮಾಡೋವದವು. ಈ ಫಾಲ್ಸ್ಗಳನ್ನು ನೆನೆಸಿಡು ನೀರಾಗ ಅಂತ ಹೇಳಿದ್ನೆ. ಇಲ್ಲಿ ನೆನೆಸಕತ್ತಾಳ ಬಕೆಟ್ ಒಳಗೆ. ಇವು ಫಾಲ್ಸನ್ನು ನೀರಾಗ ನೆನೆಸಿ ಹಚ್ಚಬೇಕು. ಇಲ್ಲಿಲ್ಲಂದರೆ ಚೆನ್ನಾಗಾಗಲ್ಲ. ಒಣಗಿಸ್ಬೇಕು. ಒಣಗಿಸಿಂದ ಸ್ವಲ್ಪ ಐರನ್ ಮಾಡಬೇಕು. ಐರನ್ ಮಾಡಿಬಿಟ್ಟು ಆಮೇಲೆ ಸಾರಿಗೆ ಹಚ್ಚಬೇಕು. ಇವನ್ನೆಲ್ಲ ನೆನೆಯೋಷ್ಟರಲ್ಲಿ ನೆನೆಸಿ ಒಣಗಾಕಿ ಅವೆಲ್ಲ ಒಣಗೋಷ್ಟರಲ್ಲಿ ನಾವಿಷ್ಟು ಸೀರೆನ ಪಿಕೋ ಮಾಡ್ಕೊಂಡು ಬಂದುಬಿಡೋಣ. ಪಿಕೋ ಮಾಡೋಷ್ಟರಲ್ಲಿ ಅವು ಒಣಗ್ತವೆ. ಆಮೇಲೆ ಫಾಲ್ಸ್ ಹಚ್ಚೋಣ. Wish that I could cough out my emotions in a healthy manner and just become the right person that actually matters. And every day I drive my car to my little job, find some peace in the stations that I throw on. But I wish there was a song with your name as the title. Oh yeah, I wish there was a song with your name as the title. Tend to embrace, wonder why I'm so opposite, I'm so backwards and upside down. I'm such a clown, but I've got no frown on my little face. Why am I so freaking cute sometimes, yeah? I'm such drama queen, such a drama queen, and I wish there was a song that I could make that'll make you strong, 'cause I'm tired of feeling low and sad and depressed. I gotta move on. La 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 la. Take me back to California. I wanna go back to 2018. I wanna go. ನೋಡಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಲಿಂದ ನಾನು 4 ಸೀರೆಗೆ ಪಿಕೋ ಮಾಡಿ ಫಾಲ್ಸನ್ನು ಹಾಕಿದ್ದೀನಿ. 4 ಸೀರೆ ಮನೆ ಕೆಲಸ ಮುಗಿಸ್ಕೊಂಡು 4 ಸೀರೆಗಳನ್ನು ಹಾಕಿದ್ದೀನಿ. ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಹಾಕಿದ್ದೀನಿ. ಮಧ್ಯಾಹ್ನ 1 ಗಂಟೆ ಅನ್ನೋದ್ರೊಳಗೆ ಹಾಕಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಇದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ.